ಮುಂದೆ ಏನಾಯ್ತಪ್ಪ ಅಂತ ಕೇಳಿದ್ರೆ ತರ್ಕದೃಷ್ಟಿಯ ದೇಹಪಾತ ಹಾಗೂ ಪರಮಾತ್ಮನೊಡನೆ ಅಭೇದ. 108 ದುಹ ಏನಂತಾರಪ್ಪ ಅಂತ ಕೇಳಿದ್ರೆ ರಾಜಕಾಜ ಸಬತಬಕಿಯೋ ತರ್ಕದೃಷ್ಟಿ ಹುಷಿಯಾರ್ ಲಗ್ಯೋ ನ ರಂಚಕ ರಂಗತಿ ಲಖ್ಯೋ ಬ್ರಹ್ಮ ನಿರ್ಧಾರ್. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಆ ತಂದೆಯ ತರುವಾಯ ಸಂಪೂರ್ಣ ರಾಜ್ಯ ಕಾರಭಾರವನ್ನು ಯಾರಪ್ಪ ಅಂದ್ರೆ ತರ್ಕದೃಷ್ಟಿಯು ಬಹು ಜಾಣತನದಿಂದ ಮಾಡಿದನು. ಅವನು ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ನಿಶ್ಚಯ ಮಾಡಿ ಏನ್ ಮಾಡ್ದ, ತಿಳಿದಿರುವುದರಿಂದ ಅವನಿಗೆ ಆ ರಾಜ್ಯ ಭೋಗದ ಮೋಹವು ಸ್ವಲ್ಪವೂ ಕೂಡ ಅಂಟಿಕೊಳ್ಳಲಿಲ್ಲ. ಅವ ಹೆಂಗ್ ಮಾಡಿದಪ್ಪ ಅಂತ ಕೇಳಿದ್ರೆ ಬಾಧಿತಾನುವೃತ್ತಿಯಿಂದ ಮಾಡಿದ್ದರಿಂದ ರಾಜ್ಯ ಭೋಗದ ಮೋಹ ಸ್ವಲ್ಪವೂ ಅವನಿಗೆ ಏನ್ ಮಾಡಲಿಲ್ಲ, ಅಂಟಿಕೊಳ್ಳಲಿಲ್ಲ. ಇನ್ನ 109ನೇ ದೋಹ ಏನಂತಾರ, ಅಂತಭಯೋ ಪ್ರಾರಬ್ಧಕೋ ಪಾಯೋ ನಿಶ್ಚಲ ಗೆಹ ಆತ್ಮ ಪರಮಾತ್ಮ ಮಿಲೋ ದೇಹ ಖೇಹತೆ ಛೇಹ. ಅದರ ಅರ್ಥ ಏನಂತಾರಪ್ಪ ಅಂತ ಕೇಳಿದ್ರೆ, ತರ್ಕದೃಷ್ಟಿಯ ಪ್ರಾರಬ್ಧ ಭೋಗವು ಅಂತ್ಯವಾಯಿತು. ಆ ಭೋಗ ಎದರಿಂದ ನಡೀತಿತ್ತಪ್ಪ ಅಂತ ಕೇಳಿದ್ರೆ ಪ್ರಾರಬ್ಧದಿಂದ ನಡೆದಿತ್ತು, ಪ್ರಾರಬ್ಧ ಅಂತ್ಯ ಆಗಿ ಹೋಯ್ತು. ಆತಮ ಅಂದ್ರ ಕೂಟಸ್ಥ ಸಾಕ್ಷಿಯು, ಕೂಟಸ್ಥ ಅಂದ್ರು ಒಂದೇ, ಸಾಕ್ಷಿ ಅಂದ್ರು ಒಂದೇ. ಅವ ಏನಾಯ್ತಪ್ಪ ಅಂತ ಕೇಳಿದ್ರೆ ಸಾಕ್ಷಿಯು ಪರಮಾತ್ಮನೊಡನೆ ಅಭೇದವಾಗಿ ಅವನಿಗೆ ನಿಶ್ಚಲ ಅಂದ್ರೆ ಸ್ಥಿರವಾದ ಪರಮಾನಂದವು ಪ್ರಾಪ್ತವಾಯಿತು. ಹಾಗೂ ಮಣ್ಣಿನಿಂದ ಉಂಟಾದ ದೇಹ ಅಂದ್ರೆ ಈ ಶರೀರವು ಮಣ್ಣಾಗಿ ಹೋಯಿತು. ಇದು ಎದರಿಂದಾಗಿತ್ತು? ಶರೀರ ಮಣ್ಣಿನಿಂದಾಗಿತ್ತು, ಮಣ್ಣಿನ ರೂಪ ಆಗಿ ಹೋಯಿತು. ದೇಹ ಸುಟ್ಟು ಬೂದಿಯಾಗಿ ಬೂದಿಯ ಒಳಗೆ ಕೂಡಿ ಬಿಡ್ತು. ಟೀಕಾ ನೋಡ್ರಿ ನಂತರ ದೇಹವು ಖೇಹ ಅಂದರೆ ಮಣ್ಣಿನಲ್ಲಿ ಕೂಡಿ ಅಂತ್ಯವಾಯಿತು. ಮಣ್ಣರೇ ಆ ದೇಹರೇ ಮಣ್ಣಿನೊಳಗೆ ಕೂಡಿ ಮಣ್ಣಾಗಿ ಹೋಯ್ತು. ಯಾಕಂದ್ರೆ ಮಣ್ಣಿಂದೇ ಆಗಿತ್ತು, ಅದು ಮುಂದನು ಮಣ್ಣೆ ಆಗಿ ಹೋಯ್ತು. ಇನ್ನು ಆತ್ಮ ಅಂದರೆ ಕೂಟಸ್ಥ ಸಾಕ್ಷಿಯು. ಆ ಆತ್ಮ ಏನಾಯ್ತಪ್ಪ ಅಂತ ಕೇಳಿದ್ರೆ ಪರಮಾತ್ಮನೊಡನೆ ಅಭೇದವಾಯಿತು. ದೇಹ ಮಣ್ಣಿನೊಳಗೆ ಕೂಡಿ ಮಣ್ಣಾಗಿ ಹೋಯ್ತು, ಆತ್ಮ ಪರಮಾತ್ಮನೊಡನೆ ಅಭೇದವಾಯಿತು. ಅಂದು ಕೂಡಲೇ ಇಲ್ಲಿ ಯದ್ಯಪಿಗಾರ ಒಂದು ಸಂಶಯ ತರ್ತನ್ರಿ. ಎಲ್ಲರಿಗೂ ಕೇಳಿಸ್ತದ್ರಿ ಪೌರ? ಕೇಳಿಸ್ತದಿಲ್ರಿ? ಕೇಳ್ತದ ಶಿವ. ಹಾ, ಎಲ್ಲಾರು ಸ್ಪಷ್ಟ ಕೇಳಿಸ್ತಾರ ಗುರುಗಳು. ಓಂ ನಮಃ ಶಿವಾರಿ. ಕಾಂಪ್ರೆಸ್ದವ್ರದ್ದು ಏನು ಬರೋದು? ಕೇಳಿಸ್ತದ್ರಿ? ಹಾ. ಯದ್ಯಪಿಗಾರ ಏನ್ ಸಂಶಯ ಮಾಡ್ತಾನ ನೋಡ್ರಿ. ಕೂಟಸ್ಥವು ಪರಮಾತ್ಮನೊಡನೆ ಸದಾ ಅಭೇದವಾಗಿರುತ್ತದಲ್ಲ. ಈಗ ನೀವು ಈಗ ಅಭೇದ ಆಯ್ತಂತೀರಿ, ಕೂಟಸ್ಥರಿಗೂ ಪರಮಾತ್ಮನಿಗೂ ಸದಾ ಅಭೇದದ. ಮತ್ತೆ ಈಗ ನೀವು ಅಭೇದ ಆಯ್ತಂತ ಹೇಳ್ತೀರಿ, ಇದು ಹ್ಯಾಂಗ್ರಿ ಅಂತ ಒಂದು ಸಂಶಯ ಮಾಡ್ಯಾನ. ಅದಕ್ಕೆ ಸಮಾಧಾನಕಾರ್ಯ ಏನ್ ಹೇಳ್ತಾರ, ತಥಾಪಿ ಉಪಾಧಿಕೃತ ಭೇದವಿರುತ್ತದೆ. ಇಲ್ಲಿ ತನ ದೇಹ ಅನ್ನೋದೊಂದು ಉಪಾಧಿ ಇತ್ತಲ್ಲ, ಆ ದೇಹ ಏನಾಯ್ತು, ತನಗೆ ಕಾರಣವಾದ ಮಣ್ಣಿನಲ್ಲಿ ಕೂಡಿ ಬಿಡದು. ಅದಕ್ಕೆ ಉಪಾಧಿಕೃತ ಭೇದವಿರುತ್ತದೆ. ಉಪಾಧಿಯ ಲಯವಾಗುವುದರಿಂದ ಉಪಾಧಿ ಏನ್ ಮಾಡ್ತು, ಲಯ ಆಯ್ತಿಗದು. ಲಯ ಅಂದ್ರೆ ಏನ್ರಿಪ್ಪ? ಕಾರ್ಯಶೇ ಒಂದು ಕಾಲದಲ್ಲಿ ನಾಶ. ಸಮಾವೇಶ ಲಯ. ಹಾ,
ಲಯ ಅಂದ್ರೆ ಕಾರ್ಯಶೇ ಕಾರಣೆ ಸಮಾವೇಶ ಲಯ. ಉಪಾದಿಯು ಲಯವಾಗುವುದರಿಂದ ಉಪಾಧಿಕೃತ ಭೇದವು ಅಭಾವವಾಗುತ್ತದೆ. ಆ ಭೇದ ಹೆಂಗಾಗಿತ್ತಪ್ಪ ಅಂದ್ರೆ ಉಪಾದಿಯಿಂದ ಬಂದಿತ್ತು. ಉಪಾದಿನೇ ಏನಾಯ್ತು, ಈಗ ಅಭಾವ ಆಗೋಯ್ತು. ಅದಕ್ಕೆ ಭೇದವು ಅಭಾವವಾಗುತ್ತದೆ. ಪರಮಾತ್ಮನೊಡನೆ ಅಭೇದವೆಂದು ಹೇಳುವುದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಆತ್ಮ ಪರಮಾತ್ಮನೊಡನೆ ಅಭೇದ ಆಯಿತು ಅನ್ನುವ ಅಭಿಪ್ರಾಯ ಹೆಂಗದ, ಈ ಪ್ರಕಾರವಿರುತ್ತದೆ. ಏನಂದ್ರ ವಿಧೇಯ ಮುಕ್ತಿಯಲ್ಲಿ ಈಶ್ವರನೊಡನೆ ಅಭೇದವಾಗುತ್ತದೆ ಹೊರತು ಶುದ್ಧ ಚೇತನವಾದ ಬ್ರಹ್ಮದೊಡನೆ ಅಲ್ಲ. ಏನ್ ಹೇಳ್ತಾರ್ರಿ? ವಿಧೇಯ ಮುಕ್ತಿಯಲ್ಲಿ ಯಾರು? ಆತ್ಮ ಈಶ್ವರನೊಡನೆ ಅಭೇದವಾಗುತ್ತದೆ ಹೊರತು ಶುದ್ಧ ಚೇತನವಾದ ಬ್ರಹ್ಮದೊಡನೆ ಅಲ್ಲ. ಈ ವಾರ್ತೆಯನ್ನು ಶಾರೀರಿಕದ ಭಾಷ್ಯದ, ಶಾರೀರಿಕ ಅಂದ್ರೆ ಅಲ್ಲಿ ಬ್ರಹ್ಮಸೂತ್ರದಲ್ಲಿ, ಶಾರೀರಿಕದ ಭಾಷ್ಯದ 4th ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡಿರುತ್ತದೆ. ಅಲ್ಲಿ ಈ ಪ್ರಸಂಗವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, 1ನೇ ಕಡ ವಿಧೇಯ ಮುಕ್ತಿಯಲ್ಲಿ ಸತ್ಯ ಸಂಕಲ್ಪ ಮೊದಲಾದಗಳು ಪ್ರಾಪ್ತಿಯನ್ನು ಜೈಮಿನಿ ಮತದಲ್ಲಿ ಹೇಳಿರುತ್ತೆ. ಅಲ್ಲಿ ಸತ್ಯ ಸಂಕಲ್ಪಾದಿಗಳು ಇರ್ತಾವಂತ ಹೇಳ್ತಾರ ಅವರು. ವಿಧೇಯ ಮುಕ್ತಿಯಲ್ಲಿ ಸತ್ಯ ಸಂಕಲ್ಪ ಮೊದಲಾದಗಳು, ಸತ್ಯ ಸಂಕಲ್ಪ ಆಗಲಿ, ಸರ್ವಜ್ಞತ್ವ ಆಗಲಿ, ಸರ್ವಶಕ್ತಿತ್ವ ಆಗಲಿ ಮೊದಲಾದಗಳು ಕೊಟ್ಟರು ನಾವು. ವಿಧೇಯ ಮುಕ್ತಿಯಲ್ಲಿ ಸತ್ಯ ಸಂಕಲ್ಪ ಮೊದಲಾದಗಳು ಪ್ರಾಪ್ತಿಯನ್ನು ಜೈಮಿನಿ ಮತದಲ್ಲಿ ಹೇಳಿರುತ್ತದೆ. ಮತ್ತು ಇನ್ನ 2ನೇದ್ದು ಔಡಲೋಮಿಕ, ಆ ವಿಶಿಷ್ಟ ದ್ವೈತಿ. 2ನೇದ್ದು ಔಡಲೋಮಿಕಿ ಮತದಲ್ಲಿ ಸತ್ಯ ಸಂಕಲ್ಪಾದಿಗಳ ಅಭಾವವನ್ನು ಹೇಳಿರುತ್ತದೆ. ಅಲ್ಲಿಲ್ಲಂತಾರವರು. ಮತ್ತು 3ನೇ ಕಡ ಸಿದ್ಧಾಂತ ಮತ ಅಂದ್ರೆ ಸ್ವಮತದಲ್ಲಿ, ಸಿದ್ಧಾಂತ ಮತದಲ್ಲಿ ಸತ್ಯ ಸಂಕಲ್ಪಾದಿಗಳ ಭಾವ ಅಭಾವಗಳು ಎರಡನ್ನು ಹೇಳಿರುತ್ತದೆ. ನೋಡ್ರಿ, ಇಲ್ಲಿ ಸಿದ್ಧಾಂತ ಮತದಲ್ಲಿ ಆವನು ಇಲ್ಲುನು ಹೇಳಿರುತ್ತದೆ. ಇದರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಆವನು ಇಲ್ಲುನು ಅಂದ್ರೆ ಹ್ಯಾಂಗ್ರಿ ಅಂದ್ರೆ, ವಿಧೇಯ ಮುಕ್ತಿಯಲ್ಲಿ ಈಶ್ವರನೊಡನೆ ಅಭೇದವಾಗುತ್ತದೆ. ಆದ್ದರಿಂದ ಆತ್ಮ ವಿಧೇಯ ಮುಕ್ತಿಯಲ್ಲಿ ಯಾರ ಜೊಡನೆ ಅಭೇದ ಆಗ್ತಾನ? ಈಶ್ವರನಲ್ಲಿ. ವಿಧೇಯ ಮುಕ್ತಿಯಲ್ಲಿ ಈಶ್ವರನೊಡನೆ ಅಭೇದವಾಗುತ್ತದೆ. ಆದ್ದರಿಂದ ಈಶ್ವರನ ಸತ್ಯ ಸಂಕಲ್ಪಾದಿಗಳು ಕೂಡ ಪ್ರಾಪ್ತವಾಗುತ್ತವೆ. ಯಾರಿಗೆ? ಆ ವಿದ್ವಾನನಿಗೆ. ವಿಧೇಯ ಮುಕ್ತಿ ಅನ್ ಪಡ್ಕೊಳಕ್ ಹೋಗ್ತಾನ ಅವನಿಗೆ. ಏನಂತಾರೆ? ವಿಧೇಯ ಮುಕ್ತಿಯಲ್ಲಿ ಈಶ್ವರನೊಡನೆ ಅಭೇದವಾಗುತ್ತದೆ. ಆದ್ದರಿಂದ ಈಶ್ವರನ ಸತ್ಯ ಸಂಕಲ್ಪಾದಿಗಳು ಕೂಡ ಪ್ರಾಪ್ತವಾಗುತ್ತವೆ ಎಂದು ಅನ್ಯ ಜೀವರುಗಳು ವ್ಯವಹಾರ ಮಾಡುತ್ತಾರೆ ಎಂಬ ದೃಷ್ಟಿಯಿಂದ ಹೇಳಿರುತ್ತದೆ. ಅವ್ರ ದೃಷ್ಟಿಯಿಂದ ಹೇಳ್ಯದ. ಆದರೆ ಆ ಈಶ್ವರನು ಪರಮಾರ್ಥ ದೃಷ್ಟಿಯಿಂದ ಶುದ್ಧನಿರುತ್ತಾನೆ. ಆ ಈಶ್ವರ ಅಂತ ಏನು ಪದ ಬಳಕೆ ಮಾಡ್ಯಾರಲ್ಲ ಅವ ಏನದನಪ್ಪ ಅಂತ ಕೇಳಿದ್ರ, ಈಶ್ವರನು ಪರಮಾರ್ಥ ದೃಷ್ಟಿಯಿಂದ ಸತ್ಯವಾಗಿ ಆ ಈಶ್ವರ ಏನದನಪ್ಪ ಅಂತ ಕೇಳಿದ್ರ ಶುದ್ಧನಿರುತ್ತಾನೆ. ಶುದ್ಧ ಅಂದ್ರೆ ಏನ್ರಿ? ಮಲರಹಿತವಾಗಿದ್ದು ಶುದ್ಧ ಅಂತಾನೆ. ಮಾಯಾ ಮಲ ರೈತಕೋ ಶುದ್ಧ ಕೈಯೇ. ಅವೆಲ್ಲ ಸತ್ಯ ಸಂಕಲ್ಪ ಸರ್ವಜ್ಞತ್ವಗಳು ಬಂದದ್ದೆಲ್ಲ ಮಾಯೆಯಿಂದ. ಅದೇ ಇಲ್ಲಂದ್ರ ಇವೆಲ್ಲಿರ್ತಾವ? ಇರ್ಲಿಕ್ಕೆ ಅವಕಾಶ ಇಲ್ಲಿವು. ಯಾವು? ಆ ಸರ್ವಜ್ಞತ್ವಾದಿಗಳು. ಆದರೆ ಆ ಈಶ್ವರನು ಪರಮಾರ್ಥ ದೃಷ್ಟಿಯಿಂದ ಶುದ್ಧನಿರುತ್ತಾನೆ. ಶುದ್ಧ ಅಂದ್ರೆ ಹೇಳಿದ್ರು ನೋಡ್ರಿ, ಏನ್ರಿ? ಮಾಯಾಮಲ ರೈತಕ್ಕೂ ಶುದ್ಧ, ದೋಷ ಅಸ್ಪರ್ಶಿ ಶುದ್ಧ,
ದೋಷದಲ್ಲಿ ಸ್ಪರ್ಶ ಇಲ್ಲ. ಆ ಈಶ್ವರನು ಪರಮಾರ್ಥ ದೃಷ್ಟಿಯಿಂದ ಶುದ್ಧನಿರುತ್ತಾನೆ. ಅವನಲ್ಲಿ ಯಾವ ಗುಣಗಳು ಇರುವುದಿಲ್ಲ. ಮತ್ತೇನೆಂದರೆ ನಿರ್ಗುಣನಾಗಿರುತ್ತಾನೆ. ಅವ ನಿರ್ಗುಣದನ. ಆದ್ದರಿಂದ ಸತ್ಯ ಸಂಕಲ್ಪಾದಿಗಳು ಅಭಾವವಿರುತ್ತವೆ. ಅವು ನಿರ್ಗುಣದನ ತಿಳಿಲಿ ಅಭಾವ ಹೇಳಿವಿ. ಇನ್ನು ಅನ್ಯ ಜೀವರ ಸಲುವಾಗಿ ಅಲ್ಲಿ ಭಾವ ಅಂತೇಳಿ ಇರ್ತಾರೆ ಯಾರು ವೇದಾಂತಿಗಳು. ಯದ್ಯಪಿ ಮಾತ್ರ ಸಂಶಯ ಮಾಡ್ತಾನ್ರಿ ಅವ. ಏನ್ ಮಾಡ್ತಾನ, ಸಂಸಾರ ದಶಾದಲ್ಲಿಯೂ ಜೀವನು ನಿರ್ಗುಣನಿದ್ದು ನೋಡಿ. ಸಂಸಾರ ದಶದಲ್ಲಿ ಜೀವ ಹೆಂಗದನ, ನಿರ್ಗುಣದನವ. ಯಾಕಂದ್ರೆ ಅವೆಲ್ಲ ಎದರ್ದು ಬುದ್ಧಿಯ ಧರ್ಮ, ಕರ್ತೃತ್ವ ಭೋಕ್ತೃತ್ವ, ಅದು ಜೀವನ ಧರ್ಮ ಅಲ್ಲದು. ಒಂದು ವೇಳೆ ಜೀವನ ಧರ್ಮ ಇದ್ದಿದ್ರೆ ಸುಷುಪ್ತಿಯಲ್ಲಿ ಇರಬೇಕಾಗಿತ್ತು. ಕರ್ತೃತ್ವ ಭೋಕ್ತೃತ್ವಗಳು ಇವೆಲ್ಲ ಒಂದು ವೇಳೆ ಜೀವನ ಧರ್ಮ ಆಗಿದ್ರೆ ಸುಷುಪ್ತಿಯಲ್ಲಿ ಇರಬೇಕಾಗಿತ್ತು. ಯಾಕೆ ಸುಷುಪ್ತಿಯಲ್ಲಿ ಜೀವದಾನ. ಅವೆಲ್ಲವಪ್ಪ ಅಂತ ಕೇಳಿದ್ರೆ ಕೇವಲ ಬುದ್ಧಿಯ ಧರ್ಮವು. ಸಂಸಾರ ದಶದಲ್ಲಿಯೂ ಸಂಸಾರದ ಅವಸ್ಥೆಯಲ್ಲಿಯೂ ಜೀವನು ನಿರ್ಗುಣನಿದ್ದು ಶುದ್ಧನಿರುತ್ತಾನಲ್ಲ. ಯಾವತನ್ರಿ ಯದ್ಯಪಿಗಾರ. ಅದಕ್ಕೆ ತಥಾಪಿ ಹೇಳ್ತಾರ, ಜೀವನಿಗೆ ಸಂಸಾರಾವಸ್ಥೆಯಲ್ಲಿಯೂ ಅವಿದ್ಯೆಯ ದಶೆಯಿಂದ ಶುದ್ಧ ಇದನ ಖರೆ, ಆ ಅವಿದ್ಯೆ ದಶೆಯಿಂದ ಕರ್ತೃತ್ವ ಭೋಕ್ತೃತ್ವ ತೋರುತ್ತಿರುತ್ತವೆ. ಅವು ಯಾಕೆ ತೋರ್ತವೆ? ಅವಿದ್ಯೆ ದಶೆಯಿಂದ. ವಾಸ್ತವಿಕವಾಗಿ ಜೀವನಲ್ಲಿಲ್ಲವು. ಜೀವ ಹೆಂಗದನ ಅವನು? ಅವ ಪರಮಾತ್ಮನ ಅಂಶನೇ ಅದನವ. ಏನಂತಾರ್ರಿ, ಸಂಸಾರ ದಶಾದಲ್ಲಿಯೂ ಅವಿದ್ಯೆಯ ದಶೆಯಿಂದ ಕರ್ತೃತ್ವ ಭೋಕ್ತೃತ್ವಗಳು ತೋರುತ್ತಿರುತ್ತವೆ. ಆದರೆ ಈಶ್ವರನಿಗೆ ಆತ್ಮನಲ್ಲಿ ಆಗಲಿ ಅಥವಾ ಅನ್ಯದರಲ್ಲಿ ಆಗಲಿ ಎಂದೂ ಕೂಡ ಯಾನದು ಸಂಸಾರವು ತೋರುವುದೇ ಇಲ್ಲ. ಆದ್ದರಿಂದ ಸದಾ ಸಂಗನಾಗಿಯೂ ಈಶ್ವರ ಹಂಗದನ, ಸದಾ ಸಂಗನಾಗಿಯೂ ನಿರ್ಗುಣನಾಗಿಯೂ ಶುದ್ಧನಾಗಿಯೂ ಇರುತ್ತಾನೆ. ಆದ್ದರಿಂದ ಈಶ್ವರನೊಡನೆ ಯಾವ ಅಭೇದವಿರುತ್ತದೆಯೋ ಅದುವೇ ಶುದ್ಧದೊಡನೆ ಅಭೇದವಾಗುತ್ತದೆ. ಈಶ್ವರ ಅವ ಶುದ್ಧನೇ ಅದನ, ನಿರ್ಗುಣದನ. ನಿರ್ಗುಣ, ಅದು ನಿರ್ಗುಣನೇ ಅದ. ಆದರೂ ಇಲ್ಲಿ ಈಶ್ವರ ಅಂತ ಹೇಳುದದು ಸಗುಣ. ಹೆಂಗಂದ್ರೆ ಬರ್ಪ ಇದ್ದಂಗೆ ಸಗುಣ, ನೀರಿದ್ದಂಗೆ ನಿರ್ಗುಣ. ಬರ್ಪ್ ಕಾರಿಗೆ ಮತ್ತೇನಾಗ್ತದೆ? ಅದು ನೀರೇ. ಅದಕ್ಕೆ ಇಲ್ಲಿ ಏನಂತಂದ್ರೆ, ಸದಾ ಅಸಂಗನಾಗಿಯೂ ನಿರ್ಗುಣನಾಗಿಯೂ ಶುದ್ಧನಾಗಿಯೂ ಇರುತ್ತಾನೆ. ಆದ್ದರಿಂದ ಈಶ್ವರನೊಡನೆ ಯಾವ ಅಭೇದವಿರುತ್ತದೆಯೋ ಅದುವೇ ಶುದ್ಧದೊಡನೆ ಆಗಿರುತ್ತದೆ. ಮತ್ತು ಒಂದು ವೇಳೆ ಈಶ್ವರನೊಡನೆ ಆಗುವ ಅಭೇದವು ಶುದ್ಧ ಬ್ರಹ್ಮನೊಡನೆ ಆಗುವ ಅಭೇದವಲ್ಲ ಎಂದು, ಆ ಈಶ್ವರನೊಡನೆ ಆಗುವ ಅಭೇದ ಶುದ್ಧ ಬ್ರಹ್ಮದೊಡನೆ ಆಗುವ ಅಭೇದ ಅಲ್ಲ ಅಂತಂದ್ರೆ ಅಲ್ಲ ಎಂದು ಒಪ್ಪಿದ್ದಾದರೆ ಈಶ್ವರನಿಗೆ ಶುದ್ಧ ಬ್ರಹ್ಮದ ಪ್ರಾಪ್ತಿಯು ಎಂದೂ ಕೂಡ ಆಗುವುದಿಲ್ಲ. ಹಿಂಗನ್ಬೇಕಾಗ್ತದಿಂದ. ಯಾಕಂದರೆ ಜೀವನಂತೆ ಈಶ್ವರನಿಗೆ ಉಪದೇಶಜನ್ಯ ಜ್ಞಾನವು ಹಾಗೂ ವಿಧೇಯ ಮೋಕ್ಷವು ಯಾವ ಕಾಲಕ್ಕೂ ಆಗುವುದಿಲ್ಲ. ಸದಾ ಏನ್ರಿ ಪ್ರಾಪ್ತವಾದ ಆತನ ಯಾವ ರೂಪವಿರುವುದೋ ಅದು ಅಶುದ್ಧವಿರುವುದಿಲ್ಲ. ಆದ್ದರಿಂದ ಜೀವನಿಗಿಂತಲೂ ಈಶ್ವರನು ನ್ಯೂನ್ಯನಾಗಿ ಸದಾ
ಬದ್ಧನಾಗಿರುತ್ತಾನೆ ಎಂದು ಸಿದ್ಧವಾಗುತ್ತದೆ. ಅವ ಯಾವಾಗಲೂ ಈಶ್ವರ ಏನದನಪ್ಪ ಅಂತ ಕೇಳಿದ್ರೆ ಸದಾ ಬದ್ಧನಾಗಿರುತ್ತಾನೆ ಎಂದು ಸಿದ್ಧವಾಗುತ್ತದೆ. ಆದ್ದರಿಂದ ಈ ಪ್ರಕಾರ ಒಪ್ಪುವುದು ಯೋಗ್ಯವಿರುತ್ತದೆ. ಹ್ಯಾಂಗ? ಒಂದೇ ಕಡ ಈಶ್ವರನಿಗೆ ಆವರಣವಿರುವುದಿಲ್ಲ. ಈಶ್ವರನಿಗೆ ಏನಿಲ್ಲ? ಆವರಣ ಇಲ್ಲ. ಆವರಣ ಅಂದ್ರೆ नास्ति न प्रकाशते इति व्यवहार का हेतु आवरण. ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು ಆವರಣ ಅಂದ್ರೆ ಅಲ್ಲಿ ಅಸತ್ವಪಾದಕ. ನಾಸ್ತಿ ಅಂದ್ರೆ ಅಸತ್ವಪಾದಕ, ನ ಪ್ರಕಾಶ ಅಂದ್ರೆ ಅಭಾನಪಾದಕ. ಅದಕ್ಕೆ ಇವೆರಡೂ ಆವರಣಗಳಿರುವುದಿಲ್ಲ. ಈಶ್ವರನಿಗೆ ಆವರಣವಿರುವುದಿಲ್ಲ. ಆದ್ದರಿಂದ ಉಪದೇಶಜನ್ಯ ಜ್ಞಾನದ ಅಪೇಕ್ಷೆ ಇರುವುದಿಲ್ಲ. ಆವರಣ ಇಲ್ಲಂದ್ರೆ ಉಪದೇಶ ಹಾಕ್ಬೇಕು ಅವನಿಗೆ. ಇನ್ನು ಎರಡನೇ ಕಡ ಆವರಣವು ಅಭಾವವಿರುವುದರಿಂದ, ಆವರಣ ಏನಾಯ್ತು ಇಲ್ಲಿ? ಅಭಾವ ಇರುವುದರಿಂದ ಭ್ರಾಂತಿ ಇರುವುದಿಲ್ಲ. ಆವರಣ ಇತ್ತಂದ್ರೆ ಭ್ರಾಂತಿ ಆಗ್ತಿತ್ತು. ಆವರಣ ಇಲ್ಲ. ಆವರಣ ಇಲ್ಲ ಅಂದ್ರೆ ಭ್ರಾಂತಿನೂ ಇಲ್ಲ. ಆದ್ದರಿಂದ ನಿತ್ಯ ಸರ್ವಜ್ಞ ಇದ್ದಾನೆ. ಈಶ್ವರ ಹೆಂಗದನಪ್ಪ ಅಂತ ಕೇಳಿದ್ರೆ ನಿತ್ಯ ಸರ್ವಜ್ಞನಿದ್ದಾನೆ ಹಾಗೂ ನಿತ್ಯ ಮುಕ್ತನಿದ್ದಾನೆ. ಅವ ಉಪದೇಶಜನ್ಯ ಜ್ಞಾನ ಆವಾಗ ಆವರಣ ಭಂಗಾಗಿ ಅವಾಗ ಜ್ಞಾನ ಆಗಿ ಆಯ್ನ ಮುಕ್ತ ಆದ ತಿಂಗಿಲ್ಲ. ಅವ ನಿತ್ಯ ಮುಕ್ತದನ. ಇನ್ನು ಮೂರನೇದ್ದು ಮಾಯಾ ಹಾಗೂ ತತ್ಕಾರ್ಯ ಆತ್ಮನಲ್ಲಿ ಪ್ರತೀತವ. ಏನಂತಾರೆ? ಮಾಯಾ ಹಾಗೂ ತತ್ಕಾರ್ಯವು ಆತ್ಮನಲ್ಲಿ ಪ್ರತೀತವಾಗುವುದಿಲ್ಲ. ಆದ್ದರಿಂದ ಅವನು ಸದಾ ಅಸಂಗನಿರುತ್ತಾನೆ. ಆದ್ದರಿಂದಲೇ ಶುದ್ಧನಿರುತ್ತಾನೆ. ಈ ರೀತಿಯಿಂದ ಈಶ್ವರನೊಡನೆ ಆಗುವ ಅಭೇದವೇ ಶುದ್ಧ ಚೇತನದೊಡನೆ ಆಗುವ ಅಭೇದವಿರುತ್ತದೆ. ಆ ಈಶ್ವರನೊಡನೆ ಅಭೇದ ಹೇಳುವುದೇ ಆ ಶುದ್ಧ ಚೇತನದೊಡನೆ ಅಭೇದ ಹೇಳ್ದಂಗ. ಈಶ್ವರ್ಯ ಯಾಕೆ ಹೇಳ್ಯಾರಿ ಅಂತ ಕೇಳಿದ್ರೆ ಈ ಜೀವನ ದೃಷ್ಟಿಯಿಂದ ಈಶ್ವರ ಹೇಳ್ಯಾರಿ ವಿನ ಜೀವಿ ಇಲ್ಲ ಅಂದ್ರೆ ಈಶ್ವರನೂ ಇಲ್ಲ. ಏನದು? ಶುದ್ಧ ಚೇತನದು. ಆ ಈಶ್ವರ ಇಲ್ಲ ಆದಂಗ ಶುದ್ಧ ಚೇತನ ಇಲ್ಲ ಅಂದಿರಿ. ಮತ್ತೆ ಅದು ಸತ್ಯವಸ್ತು. ಈ ರೀತಿಯಿಂದ ಈಶ್ವರನೊಡನೆ ಆಗುವ ಅಭೇದವೇ ಶುದ್ಧ ಚೇತನದೊಡನೆ ಆಗುವ ಅಭೇದವಿರುತ್ತದೆ. ಈಶ್ವರನೊಡನೆ ಅಭೇದ ಹೇಳುದೇ ಆ ಶುದ್ಧ ಚೇತನದೊಡನೆ ಅಭೇದ ಹೇಳದಂಗ. ಮತ್ತು ಇನ್ನ ದೃಷ್ಟಾಂತ ಕೊಟ್ಟು ಹೇಳ್ತಾರ ಅದನ್ನ. ಆ ಈಶ್ವರನೊಡನೆ ಹ್ಯಾಂಗ ಅಭೇದ ಆಗ್ತದನ್ನಲ್ಲಕ್ಕ ದೃಷ್ಟಾಂತ ಕೊಡ್ತಾರ ಅವರು. ದೃಷ್ಟಾಂತ ಅಂದ್ರೇನ್ರಿ? ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಹೇಳುವವರಿಗೂ ಕೇಳುವವರಿಗೂ ಅದು ದೃಷ್ಟಾಂತ ಏನು ಸಮ್ಮತ ಆಗಿರ್ಬೇಕದು. ಕೇಳವ್ ಹೌದಾ ಬರೋಬ್ಬರಿ ಹೇಳ್ದ ತಾವು ಒಪ್ಕೋಬೇಕು. ನಾ ಹೇಳಿದ್ದೀವ್ರಿ ಸಮಂಜಸ ಆಯ್ತು ಅಂತ ಇವ ಒಪ್ಕೋಬೇಕು. ಅದಕ್ಕೆ ದೃಷ್ಟಾಂತ. ಏನಂತಾರ ನೋಡ್ರಿ? ದೃಷ್ಟಾಂತದಿಂದಲೂ ಕೂಡ ಈಶ್ವರನೊಡನೆಯೇ ಅಭೇದವಾಗುವುದು ಸಿದ್ಧವಾಗುತ್ತದೆ. ನಿನ್ನ ಅಪ್ಪವ್ರಿಗೆ ಇದೇ ಮಾತಲ್ಲಿ ಇಟ್ಟಿವ, ಅದೇನು ಹೇಳ್ಕೊಳ್ಬೇಡ್ರಿ ಅಂದ್ರು. ಅದು ಶುದ್ಧ ಚೇತನವೇ ಅಂದ್ರು. ಅವು ಉಪಚಾರ ಮಾತೇ ಬೇಕಾಗಿಲ್ಲ ಅಂದ್ರು. ಇಲ್ಲಿ ನೋಡ್ರಿ ನಿಚ್ಚಲ್ ದಾಸರು ಏನ್ ಹೇಳ್ತಾರ? ದೃಷ್ಟಾಂತದಿಂದಲೂ ಕೂಡ ಈಶ್ವರನೊಡನೆ ಅಭೇದವಾಗುವುದು ಸಿದ್ಧವಾಗುತ್ತದೆ. ಹೇಗೆಂದರೆ ಮಠದೊಳಗಿರುವ ಘಟವು, ನೋಡ್ರಿ ಈ ಘಟ ಎಲ್ಲದ? ಮಠದೊಳಗದ. ಮಠದೊಳಗಿರುವ ಘಟವು ಒಡೆದು ಹೋದರೆ ಏನ್ರೆ ಪ್ರಧ್ವಂಸ ಭಾವವಾದರೆ ಘಟಾಕಾಶವು ಮಠಾಕಾಶದಲ್ಲಿ ಲಯವಾಗುತ್ತದೆಯೇ ಹೊರತು ಮಹಾಕಾಶದಲ್ಲಿ ಅಲ್ಲ. ಗೊತ್ತಾಯ್ತ್ರಿ ದೃಷ್ಟಾಂತ? ಹೌದ್ರಿಪ್ಪ.
ಹೌದ್ರಿ ಅಪ್ಪಾರ. ಈಗ ಆ ಘಟ ಎಲ್ಲಿ ಇಟ್ಟಾರ ಮಠದಾಗ ಇಟ್ಟಾರಿ. ಆ ಘಟ ಹೊಡಿತಪ್ಪ ಅಂದ್ರ ಮಠದ ಸ್ವರೂಪ ಐತ್ರಿ. ಯಾನದು ಅದ ಘಟ ಅನ್ನೋದು ಏನ್ ಉಪಾಧಿ ಹೋಯ್ತಲ್ರಿ, ಆ ಆಕಾಶ ಅದ್ರ ಸ್ವರೂಪ ಐತ್ರಿ, ಮಠದ ಸ್ವರೂಪೇ. ಯಾ ಆಕಾಶ? ಈಗ ಆ ಘಟದಾಗ ಇದ್ದದೊಂದು ಆಕಾಶ, ಮಠದಾಗ ಇದ್ದದೊಂದು ಆಕಾಶ. ಹ್ಮ್ ಈಗ ಘಟ ಹೊಡಿತಪ್ಪ ಅಂದ್ರ ಅದು ಮಠ ಆಕಾಶನೇ ಐತ್ರಿ. ಹಾ, ಮಠ ಆಕಾಶ ಅಂದ್ರೆ ಈಶ್ವರ. ಈಶ್ವರ. ಮಹಾಕಾಶ ಅಂದ್ರೆ ಶುದ್ಧ ಬ್ರಹ್ಮ ಹೊರಗದದು. ಅದು ಹೊರಗದ್ರಿ, ನಾ ಮಠದ್ ಬಿಟ್ಟು ಹೊರಗದಲ್ರಿ ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ ಅಲ್ಲ, ಮಹಾಕಾಶ. ಅಪ್ಪರೇ ಇದು ನಮ್ಗ ಬಿಡಾಡಿ ಬಂತಾದೇವಿ ಅಂತ ಹೇಳ್ರಿ. ನಮ್ ಘಟದೊಳಗೆ ಬಯಲು, ಮಠದೊಳಗೆ ಬಯಲು, ಬಯಲು ಬಯಲು ಬಿಡಾಡಿ ಬಯಲು. ಹೌದೌದು. ಅವು ಏನು ಮಹಾಕಾಶನೇ ಅದ. ಈ ಘಟ ಮತ್ತು ಈ ಗ್ವಾಡೆ ಬಂದ್ ಅದಕ್ಕ ಏನ್ ಮಾಡ್ಯಾವ? ಉಪಾಧಿ ಆಗೈತ್ರಿ ಅದು. ಉಪಾಧಿಯಿಂದ ಭೇದದ. ವಾಸ್ತವಿಕವಾಗಿ ಅದು ಮಹಾಕಾಶನೇ. ಅದು ಹೌದ್ರಿ. ಏನ್ರಿ? ಆ ಉಪಾಧಿ ಇದ್ದಾಗೂ ಸಹಿತ ಅದು ಏನದ ಮಹಾಕಾಶನೇ ಅದ, ಅದು ತಿಳಿಸವ್ರದಾರ ನೋಡ್ರಿ. ನಂತರ ದೃಷ್ಟಾಂತದಿಂದಲೂ ಕೂಡ ಈಶ್ವರನೊಡನೆ ಅಭೇದವಾಗುವುದು ಸಿದ್ಧವಾಗುತ್ತದೆ. ಹೇಗೆಂದರೆ, ಮಠದೊಳಗಿರುವ ಘಟವು ಒಡೆದು ಹೋದರೆ ಘಟಾಕಾಶವು ಮಠಾಕಾಶದಲ್ಲಿ ಲಯವಾಗುತ್ತದೆ, ಹೊರತು ಮಹಾಕಾಶದಲ್ಲಿ ಅಲ್ಲ. ಅದರಂತೆಯೇ ವಿದ್ವಾನನ ಶರೀರವು ಈಶ್ವರನಿಂದ ರಚಿತವಾದ ಬ್ರಹ್ಮಾಂಡದಲ್ಲಿಯೇ. ವಿದ್ವಾನನ ಶರೀರ ಎದರಿಂದ ರಚಿತ ಆಗ್ಯದ? ಎಲ್ರಿ, ವಿದ್ವಾನನ ಶರೀರವು ಈಶ್ವರನಿಂದ ರಚಿತವಾದ ಏನದು? ಬ್ರಹ್ಮಾಂಡದಲ್ಲಿಯೇ. ಈ ಬ್ರಹ್ಮಾಂಡ ಯಾರು ಮಾಡ್ಯಾರ್ರಿ? ಈಶ್ವರ ರಚಿತ ಆಗೈತಿ. ಹಾ, ಏನ್ರಿ? ವಿದ್ವಾನನ ಶರೀರವು ಈಶ್ವರನಿಂದ ರಚಿತವಾದ ಬ್ರಹ್ಮಾಂಡದಲ್ಲಿಯೇ. ವಿದ್ವಾನ ಶರೀರ ಎಲ್ಲಿ ಹೋಗ್ಯದ? ಬ್ರಹ್ಮಾಂಡದಲ್ಲಿ ಹೋಗ್ಯದಿಲ್ರಿ? ಹೌದ್ರಪ್ಪ. ಹಾ, ಬ್ರಹ್ಮಾಂಡದಲ್ಲಿಯೇ ನಷ್ಟವಾಗುತ್ತದೆ. ಮತ್ತು ಈಶ್ವರನ ಶರೀರವಾದ ಬ್ರಹ್ಮಾಂಡವೆಲ್ಲವೂ, ಇದೆಲ್ಲ ಏನದಿ? ಬ್ರಹ್ಮಾಂಡ ಎಲ್ಲ ಈಶ್ವರನ ಶರೀರದ್ರಿ. ಇದು ಏನ್ ನೋಡ್ತಿದಲ್ಲ, ಈ ಬ್ರಹ್ಮಾಂಡ ಯಾರ್ದದು? ಈಶ್ವರನ ಶರೀರ. ಈಶ್ವರನ ಶರೀರವಾದ ಬ್ರಹ್ಮಾಂಡವೆಲ್ಲವೂ ಮಾಯೆಯಲ್ಲಿ ಅಂತರ್ಭೂತವಿರುತ್ತದೆ. ಈ ಬ್ರಹ್ಮಾಂಡ ಇಲ್ಲ ಇಲ್ಲದ ಮಾಯೆಯಲ್ಲಿ ಅಂತರ್ಭೂತದಿದು. ವಿಧೇಯ ಮೋಕ್ಷ ಕಾಲದಲ್ಲಿ ವಿದ್ವಾನನ ಆತ್ಮವು ಬ್ರಹ್ಮಾಂಡದ ಹೊರಗೆ ಗಮನ ಮಾಡುವುದಿಲ್ಲ. ಏನಂತಾರ ನೋಡ್ರಿ? ಮೋಕ್ಷ ಕಾಲದಲ್ಲಿ ವಿದ್ವಾನ ಅಂದ್ರೆ ಜ್ಞಾನಿಯೇ ಆತ್ಮವು ಬ್ರಹ್ಮಾಂಡದ ಹೊರಗೆ ಗಮನ ಮಾಡುವುದಿಲ್ಲ. ಯಾಕ? ಅಲ್ಲೇ ಬಿಟ್ಟ ನಾವು ಬ್ರಹ್ಮಾಂಡದೊಳಗೆ. ಆದ್ದರಿಂದ ಈಶ್ವರನೊಡನೆ ಅಭೇದವಾಗುತ್ತದೆ. ಆದರೆ ಹೇಳ್ತಾರೆ ನೋಡ್ರಿ, ಯಾವ ಪ್ರಕಾರ ಮಠಾಕಾಶದೊಡನೆ ಘಟಾಕಾಶವು ಅಭೇದವಾದರೂ, ಆ ಘಟಾಕಾಶ ಅದರೊಡನೆ ಅಭೇದ ಆಗ್ಯದ, ಮಠಾಕಾಶದೊಡನೆ ಅಭೇದ ಆಗ್ಯದ. ಯಾಕೆ? ಮಠದಾಗ ಹೊಡೆದದ ಘಟ. ಬಹಳ ಮಾರ್ಮಿಕ ಮಾತದ್ರಿ ಇದು. ಯಾವ ಪ್ರಕಾರ ಮಠಾಕಾಶದೊಡನೆ ಘಟಾಕಾಶವು ಅಭೇದವಾದರೂ, ಆ ಮಠಾಕಾಶವು ಹೇಗೆ ಮಹಾಕಾಶ ರೂಪವೇ ಇರುವುದೋ. ಏನ್ ಹೇಳಿದ್ರು ನೋಡ್ರಿ ಇಲ್ಲಿ ಕಡೆಗೆ? ಆ ಮಠಾಕಾಶವು ಹೇಗೆ ಮಹಾಕಾಶ ರೂಪವೇ ಇರುವುದೋ, ಅದರಂತೆಯೇ ಈಶ್ವರನೊಡನೆ ಅಭೇದವಾದರೂ ಕೂಡ ಈಶ್ವರನು ಆ ಶುದ್ಧ ಬ್ರಹ್ಮನೇ ಇರುತ್ತಾನೆ. ಈಶ್ವರ ಏನನ? ಶುದ್ಧ ಬ್ರಹ್ಮನೇ ಅದನವ. ಅರ್ಥ ಆಗ್ತದಿಲ್ಲ?
ಹಾ ಶಂಕರಪ್ಪ ಹ್ಮ್ ಹ್ಯಾಂಗದು ಅಪ್ಪವ್ರೆ ಆ ಮೊದಲು ಮಠಾಕಾಶ ಹ್ಯಾಂಗ ಮಹಾಕಾಶ ಸ್ವರೂಪದನು ಅವು ಏನು ಗ್ವಾಡಿ ಒಂದ್ ಹಂಚ ಬಂದದ ಘಟ ಮಠ ಅಂತ ಹಿಂಗ ಭೇದ ಮಾಡಿತ್ತು. ಹೌದ್ರಿ. ವಾಸ್ತವಿಕವಾಗಿ ವೇದಲ್ಲದು ಮಹಾಕಾಶನೇ ಅದ. ಹಾ ಆ ಘಟ ಮಠ ಎರಡು ಬಿದ್ದು ಅಂದ್ರೆ ಆ ಮಹಾಕಾಶದಕ್ಕಿಂತ ಬ್ಯಾರೆ ಆಗಿ ತೋರ್ತವೇನ್ರಿ ಅವು? ಇಲ್ಲ ಇಲ್ಲ ಮಹಾಕಾಶನೇ ಐತಿರವ. ಮಹಾಕಾಶನೇ ಅದದು. ಹೌದು ಏನ್ರಿ? ನೋಡ್ರಿ ಏನಂತಾರೆ, ಮೋಕ್ಷ ಕಾಲದಲ್ಲಿ ವಿದ್ವಾನನ ಆತ್ಮವು ಬ್ರಹ್ಮಾಂಡದವರೆಗೆ ಗಮನ ಮಾಡುವುದಿಲ್ಲ, ಆದ್ದರಿಂದ ಈಶ್ವರನೊಡನೆ ಅಭೇದವಾಗುತ್ತದೆ. ಆದರೆ ನೋಡ್ರಿ ಅಭೇದ ಆಗ್ತಂದ್ರು ಮತ್ ಮ್ಯಾಲ ಪದ ಆದರೆ ಯಾವ ಪ್ರಕಾರ ಮಠಾಕಾಶದೊಡನೆ ಘಟಾಕಾಶವು ಅಭೇದವಾದರೂ ಆ ಮಠಾಕಾಶವು ಹೇಗೆ ಮಹಾಕಾಶ ರೂಪವೇ ಇರುವುದು. ಆ ಮಠಾಕಾಶ ಏನದ? ಮಹಾಕಾಶ ರೂಪ ಏನದು. ಹೌದೌದು. ಅದರಂತೆಯೇ ಈಶ್ವರನೊಡನೆ ಅಭೇದವಾದರೂ ಕೂಡ ಆ ಈಶ್ವರನು ಶುದ್ಧ ಬ್ರಹ್ಮನೇ ಇರುತ್ತಾನೆ. ಆ ಈಶ್ವರನ ಕೂಡ ಅಭೇದ ಹೇಳಿದ್ರು ಸಹಿತ ಈಶ್ವರ ಏನನ? ಶುದ್ಧ ಬ್ರಹ್ಮನೇ ಅದನವ. ಇದು ನಿಶ್ಚಯ ಆಗ್ಬೇಕು ನಮಗ. ಈಶ್ವರ ಏನದನ್ರಿ? ಶುದ್ಧ ಬ್ರಹ್ಮನೇ. ಅವನಿಗೆ ಯಾಕೆ ಶುದ್ಧ ತೀರಿ ಅಂದ್ರ ಅವನಿಗೇನರೇ ಹಿಂಗನ್ರಿ ಬಂದು ಆವರಣ ಆಗಿ ಗುರುಶಾಸ್ತ್ರಾದಿಗಳ ಉಪದೇಶ ಏನ್ ಹರ್ಕತ್ತದ ಅವನಿಗೆ? ಅವನೇ ಅದ. ಇಲ್ಲದು, ಅವ್ಯಾವು ಇಲ್ಲ. ಆದ್ದರಿಂದ ಶುದ್ಧ ಬ್ರಹ್ಮದ ಪ್ರಾಪ್ತಿಯೇ ಆಗುತ್ತದೆ. ಅವ್ರ ಅಪ್ಪವರು ಅದ್ ನಡು ಈಶ್ವರ ನಿನ್ನ ಹಾರಿಸಿ ಹೋಗದ್ರ ನಮಗ. ಅದೇನು ಶರ್ಬಿ ಸುತ್ತಲಕ್ ಹೋಗ್ಬೇಡಿ ಅಂದ್ರ ನಮಗ್. ಯಾಕಂದ್ರೆ ನಿಚ್ಚಲ್ದಾಸ್ರ ಹಂಗ ಹೇಳ್ಯಾರ. ಹೆಂಗ ಮಠದೊಳಗ ಒಯ್ದಿಟ್ಟ ಘಟ ಹೊಡಿತಂದ್ರ ಆ ಘಟಾಕಾಶ ಎದರೊಡನೆ ಅಭೇದ ಆಗ್ತದದು? ಮಠಾಕಾಶದೊಡನೆ ಅಭೇದ ಆಗ್ತದೆ. ಮಠಾಕಾಶದೊಡನೆ ಆಗ್ತದೆ. ಹೌದು. ಆದ್ರೆ ವಿದ್ವಾನ್ ಶರೀರಲ್ಲಿ ಬ್ರಹ್ಮಾಂಡದಲ್ಲಿ ಏನಾಗ್ಯದದು? ಬ್ರಹ್ಮಾಂಡದಲ್ಲೇ ಆದುದರಿಂದ ಆತ್ಮ ಆ ಈಶ್ವರನೊಡನೆ, ಯಾಕೆ ಬ್ರಹ್ಮಾಂಡ ಅವನು ಶರೀರದದು, ಆ ಈಶ್ವರನೊಡನೆ ಅಭೇದ ಆದ. ಆದರೆ ಪದ ಇಟ್ರು ನೋಡ್ರಿ ಮತ್ತಿಲ್ಲಿ. ಆದರೆ ಯಾವ ಪ್ರಕಾರ ಮಠಾಕಾಶದೊಡನೆ ಘಟಾಕಾಶವು ಅಭೇದವಾದರೂ ಆ ಮಠಾಕಾಶವು ಹೇಗೆ ಮಹಾಕಾಶ ರೂಪವೇ ಇರುವುದು, ಅದರಂತೆಯೇ ಈಶ್ವರನೊಡನೆ ಅಭೇದವಾದರೂ ಕೂಡ ಆ ಈಶ್ವರನು ಶುದ್ಧ ಬ್ರಹ್ಮನೇ ಇರುತ್ತಾನೆ. ಆದ್ದರಿಂದ ಶುದ್ಧ ಬ್ರಹ್ಮದ ಪ್ರಾಪ್ತಿಯೇ ಆಗುತ್ತದೆ. ಏನಾಯ್ತ್ರಿ? ಆ ವಿದ್ವಾನನಿಗೆ ಶುದ್ಧ ಬ್ರಹ್ಮದ ಪ್ರಾಪ್ತಿನೇ ಆಯ್ತು. ಪ್ರಾಪ್ತಿ ಆಯ್ತು ಅಂತ ಹೇಳ್ತಕ್ಕಂತ ಶಬ್ದನು ಕೂಡ ಸ್ವಲ್ಪ ಎಡವಟ್ಟ ಆಗತ್ತದನ್ರಿ ಅಂತ ಹಿಂಗ ಸಂಶಯ ಬರ್ತಾರ. ಅದು ಉಪಚಾರ ಮಾತ್ರ, ಹೇಳುವುದಂದ್ರೆ ಉಪಚಾರ ಅದು. ಅದು ಅಭೇದ ಅದ. ಯಾಕಂದ್ರೆ ಉಪಾಧಿ ಇತ್ತಲ್ಲ, ಇಲ್ಲಿ ತನ ಶರೀರ. ಹೌದ್ರಪ್ಪ. ಆ ಉಪಾಧಿ ದೃಷ್ಟಿಯಿಂದ ಆಯ್ತು ಅನ್ನೋದು. ಉಪಾಧಿ ಅಭಾವ ಆಯ್ತು ಈಗ. ಹೌದೌದು. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿಪ್ಪ. ಅದರಂತೆ ಈಶ್ವರವಾದರೂ ಕೂಡ ಆ ಈಶ್ವರನು ಬ್ರಹ್ಮನೇ ಇರುತ್ತಾನೆ ಅನ್ನೋದ್ರ ಮ್ಯಾಗ 551 551 ಎಷ್ಟದ್ರಿ ಅದು? ಅಷ್ಟೇ ಅದ್ರಿ 550. ಹಾ, 551. ಹಾ, ಇಲ್ಲಿ ಈ ಪ್ರಕಾರ ರಹಸ್ಯವಿರುತ್ತದೆ. ರಹಸ್ಯ ಅಂದ್ರೆ ಏನ್ರಿಪ್ಪ? ಗೌಪ್ಯ ಪ್ರಕಟಣಂ ರಹಸ್ಯ. ಹಾ, ಗೌಪ್ಯ ಪ್ರಕಟಣಂ ರಹಸ್ಯ. ಹಂಗ ಹಾಲಿನೊಳಗ ತುಪ್ಪ ಗೌಪ್ಯದ.
ಅದನ್ನ ಪ್ರಯತ್ನದಿಂದ ಹ್ಯಾಂಗ ಹೊರಗೆ ತೆಗಿತಾರೋ ಹಂಗ ಇಲ್ಲಿ ಏನ್ ಮಾಡ್ತಾರ, ಇಲ್ಲಿ ಈ ಪ್ರಕಾರ ರಹಸ್ಯವಿರುತ್ತದೆ. ವಿಧೇಯ ಮೋಕ್ಷವಾಗುವುದಕ್ಕಿಂತಲೂ ಪೂರ್ವ ಅಂದ್ರೆ ಇನ್ನೂ ವಿಧೇಯ ಮೋಕ್ಷ ಆಕಿತ ಮೊದಲ ಜ್ಞಾನಿಯ ದೃಷ್ಟಿಯಲ್ಲಿ ಏನದ, ಬ್ರಹ್ಮಾಂಡಾದಿ ಜಗತ್ತು ಇರುವುದೇ ಇಲ್ಲ. ಏನಂತಾರ ನೋಡ್ರಿ, ವಿಧೇಯ ಮೋಕ್ಷವಾಗುವುದಕ್ಕಿಂತಲೂ ಪೂರ್ವ ಜ್ಞಾನಿಯ ದೃಷ್ಟಿಯಲ್ಲಿ ಬ್ರಹ್ಮಾಂಡಾದಿ ಜಗತ್ತು ಇರುವುದೇ ಇಲ್ಲ. ಮೂಲ ಶುದ್ಧ ಬ್ರಹ್ಮನೇ ಅಂತ ಭಾವ ಐತೆ ಅವರಲ್ಲಿ. ಹ ಮತ್ತೇನೆಂದರೆ ಶುದ್ಧ ಬ್ರಹ್ಮವೇ ಇರುತ್ತದೆ. ರೈಟ್. ಹ ಜ್ಞಾನಿಯ ದೃಷ್ಟಿಯಲ್ಲಿ ಜ್ಞಾನ ಆಗ್ಯದಲ್ಲ, ಅಲ್ಲಿ ಜ್ಞಾನ ಆದ ಬಳಿಕ ಅವು ಇರುವುದಿಲ್ಲ. ಅಜ್ಞಾನ ಕಾಲದಲ್ಲಿ ಅವೆಲ್ಲ ಹೇಳುದು. ಹಾ ಬರೋಬರ. ಯಾಕಂದ್ರೆ ಇಲ್ಲಿ ಜ್ಞಾನ ಆಗ್ಯದ. ಜ್ಞಾನಿಯ ದೃಷ್ಟಿಯಲ್ಲಿ ಬ್ರಹ್ಮಾಂಡಾದಿ ಜಗತ್ತು ಇರುವುದೇ ಇಲ್ಲ. ಮತ್ತೇನೆಂದರೆ ಶುದ್ಧ ಬ್ರಹ್ಮವೇ ಇರುತ್ತದೆ. ಆದ್ದರಿಂದ ಅವನ ದೃಷ್ಟಿ ಎಂದೇನೋ ಶುದ್ಧ ಬ್ರಹ್ಮಾಂಡದೊಡನೆಯೇ ಅಭೇದವಾಗುತ್ತದೆ. ಅದುವೇ ಅವನಿಗೆ ಶುದ್ಧ ಬ್ರಹ್ಮದ ಪ್ರಾಪ್ತಿ ಇರುತ್ತದೆ. ಏನ್ ಹೇಳಿದ್ರು ನೋಡ್ರಿ, ವಿಧೇಯ ಮೋಕ್ಷ ಆಗುವುದಕ್ಕಿಂತಲೂ ಪೂರ್ವ ಜ್ಞಾನಿಯ ದೃಷ್ಟಿಯಲ್ಲಿ, ಯಾಕಂದ್ರೆ ಜ್ಞಾನ ಆಗಿರ್ತದ ಮೊದಲ, ಜೀವನ್ ಮುಕ್ತಿ ಇರ್ತಾನವ, ಇನ್ನು ವಿಧೇಯ ಮೋಕ್ಷಕ್ಕೆ ಹೋಗಿಲ್ಲ. ಜ್ಞಾನಿಯ ದೃಷ್ಟಿಯಲ್ಲಿ ಬ್ರಹ್ಮಾಂಡಾದಿ ಜಗತ್ತು ಇರುವುದೇ ಇಲ್ಲ. ಮತ್ತೇನೆಂದರೆ ಶುದ್ಧ ಬ್ರಹ್ಮವೇ ಇರುತ್ತದೆ. ಆದ್ದರಿಂದ ಅವನ ದೃಷ್ಟಿಯಿಂದೇನೋ ಶುದ್ಧ ಬ್ರಹ್ಮಾಂಡದೊಡನೆಯೇ ಅಭೇದವಾಗುತ್ತದೆ. ಅದುವೇ ಅವನಿಗೆ ಶುದ್ಧ ಬ್ರಹ್ಮದ ಪ್ರಾಪ್ತಿ ಇರುತ್ತದೆ. ಮತ್ತು ಅಜ್ಞ ಜನರ ದೃಷ್ಟಿಯಿಂದ ಬ್ರಹ್ಮಾಂಡಾದಿ ಸರ್ವ ಜಗತ್ತು ಇದ್ದಕ್ಕಿದ್ದಂತೆಯೇ ತೋರುತ್ತದೆ. ಯಾರಿಗೆ? ಅಜ್ಞಾನಿಗಳಿಗೆ. ಆದ್ದರಿಂದ ಅಜ್ಞ ಜನರ ಏನ್ರಿ ಯಾನಂದ್ರೇನು ಇಲ್ಲರಪ್ಪ ಏನಿಲ್ಲ. ಅಜ್ಞ ಜನರ ದೃಷ್ಟಿಯಿಂದ ಬ್ರಹ್ಮಾಂಡಾದಿ ಸರ್ವ ಜಗತ್ತು ಇದ್ದಕ್ಕಿದ್ದಂತೆಯೇ ತೋರುತ್ತದೆ. ಆದ್ದರಿಂದ ಅಜ್ಞ ಜನರ ದೃಷ್ಟಿಯಿಂದ ಜ್ಞಾನಿಯು ಈಶ್ವರನೊಡನೆ ಏನ್ರಿ ಈಶ್ವರನ ದೇಹ ರೂಪವಾದ ಬ್ರಹ್ಮಾಂಡದೊಡನೆ ಅಭೇದವಾಗುತ್ತಾನೆ. ಆದರೆ ಆ ಈಶ್ವರನು ವಾಸ್ತವವಾಗಿ ಶುದ್ಧ ಬ್ರಹ್ಮನೇ ಇರುತ್ತಾನೆ. ಆ ಅಜ್ಞಾನಿ ದೃಷ್ಟಿಯೊಳಗೆ ಈಶ್ವರನೊಡನೆ ಹೇಳುತ್ತದ. ಆದ್ರೆ ಆ ಈಶ್ವರ ಹೆಂಗದನಪ್ಪ ಅಂತ ಕೇಳಿದ್ರೆ ವಾಸ್ತವ ಪದ ತಗೊಂಡರಿಲ್ಲಿ. ವಾಸ್ತವಿಕವಾಗಿ ಅಂದ್ರೆ ಸತ್ಯವಾಗಿ ಶುದ್ಧ ಬ್ರಹ್ಮನೇ ಇರುತ್ತಾನೆ. ಆದ್ದರಿಂದ ಜ್ಞಾನಿಗೆ ಶುದ್ಧ ಬ್ರಹ್ಮವು ಪ್ರಾಪ್ತಿಯಾಗುತ್ತದೆ. ಜ್ಞಾನಿಗೆ ಏನಾಗ್ತದೆ? ಶುದ್ಧ ಬ್ರಹ್ಮವೇ. ಈಶ್ವರನು ವಾಸ್ತವಿಕವಾಗಿ ಶುದ್ಧ ಬ್ರಹ್ಮನೇ ಇರುತ್ತಾನೆ. ಆದ್ದರಿಂದ ಜ್ಞಾನಿಗೆ ಶುದ್ಧ ಬ್ರಹ್ಮವು ಪ್ರಾಪ್ತಿಯಾಗುತ್ತದೆ. ಉಕ್ತ ವಿಧೇಯ ಮೋಕ್ಷದಲ್ಲಿ ಜ್ಞಾನಿ ಜೀವವು ಬ್ರಹ್ಮದೊಡನೆ ಏನಂತಾರ್ರಿ? ಉಕ್ತ ವಿಧೇಯ ಮೋಕ್ಷದಲ್ಲಿ ಜ್ಞಾನಿ ಜೀವವು ಬ್ರಹ್ಮದೊಡನೆ ಯಾವ ಅಭೇದವನ್ನು ಹೊಂದುವುದು? ಅದರಲ್ಲಿ ಆಭಾಸವಾದ ಮೊದಲಾದ ನೋಡ್ರಿ, ಆಭಾಸವಾದ ಮೊದಲಾದಂತ ಕೊಟ್ರು. ಜೀವ ಈಶ್ವರ ಸ್ವರೂಪ ಹೇಳುವಾಗ ವಾದಗಳು 3 ಪ್ರಕಾರ ಅದಾವು. ಒಂದು ಆಭಾಸವಾದ, ಒಂದು ಅವಚ್ಛೇದವಾದ,
ಇನ್ನೊಂದು ಬಿಂಬ ಪ್ರತಿಬಿಂಬವಾದ. ಆಭಾಸವಾದಿಗಳು ಯಾರ್ರಿ? ವಿದ್ಯಾರಣ್ಯ ಮೊದಲಾದವರು, ವಿದ್ಯಾರಣ್ಯ ಸ್ವಾಮಿಗಳು, ಸುರೇಶ್ವರಾಚಾರ್ಯರು, ಇವರೆಲ್ಲ ಆಭಾಸವಾದಿಗಳು. ಇನ್ನು ಅವಚ್ಛೇದವಾದಿಗಳು ಯಾರ್ರಿ? ಭಾಮತಿಕಾರರು, ವಾಚಸ್ಪತಿ ಮಿಶ್ರ. ಇನ್ನ ಬಿಂಬ ಪ್ರತಿಬಿಂಬವಾದಿಗಳು ಯಾರ್ರಿ? ವಿವರಣಾಚಾರ್ಯರು. ಉತ್ತಮ ಅಧಿಕಾರಿ ಮಾತದು ಬಿಂಬ ಪ್ರತಿಬಿಂಬವಾದ. ಇಲ್ಲಿ ಕನಿಷ್ಠ, ಮಧ್ಯಮ, ಉತ್ತಮ. ಆಭಾಸವಾದ ಕನಿಷ್ಠ ಅಧಿಕಾರಿ, ಯಾಕಂದ್ರೆ ಸರಳವಾಗಿ ತಿಳಿತದವನಿಗೆ. ಅವಚ್ಛೇದವಾದ ಮಧ್ಯಮ ಅಧಿಕಾರಿ, ಬಿಂಬ ಪ್ರತಿಬಿಂಬವಾದ ಉತ್ತಮ ಅಧಿಕಾರಿ. ಪ್ರತಿಬಿಂಬದು ಏನಂತಾರ ಅವ್ರು? ಸತ್ಯ ಅಂತಾರ. ಇವರು ಆಭಾಸವಾದಿಗಳು ಆಭಾಸ ಮಿಥ್ಯ ಅಂತಾರ. ಅವಚ್ಛೇದವಾದಿಗಳು ಎರಡೇ, ಒಂದು ಅಂತಃಕರಣ, ಒಂದು ಚೇತನ. ಅಂತಃಕರಣ ವಿಶಿಷ್ಟ, ಚೇತನ ಜೀವಂತ ಅಂತಾರ. ಇವರು ಪ್ರತಿಬಿಂಬ ಸತ್ಯದದು, ಬಿಂಬ ಸ್ವರೂಪದಂತಾರ ಅವರು. ಅವಚ್ಛೇದವಾದವನ್ನ ಹೇಳಿದ್ರು ಮಧ್ಯಮಾಧಿಕಾರಿಗಳು ಹೇಳಿದ್ರಲ್ರಿ. ಇದಕ್ಕ ಭಾಮತಿಕಾರರು ವಾಚಸ್ಪತಿ ಮಿಶ್ರ ಅವರಲ್ರಿ. ವಾಚಸ್ಪತಿ, ಭಾಮತಿಕಾರರಾಗಿರ್ತಕ್ಕಂಥ ವಾಚಸ್ಪತಿ ಮಿಶ್ರ ಅವರು ಹೇಳಿರ್ತಕ್ಕಂಥದ್ದು ಅವಚ್ಛೇದವಾದ. ವಿಶಿಷ್ಟ ಚೇತನ, ಒಂದು ಚೇತನ, ಒಂದು ಉಪಾಧಿ, ಎರಡೇ ಒಪ್ತಾರ ಅವರು. ಒಂದ್ ಚೇತನ, ಮತ್ತೊಂದ್ರಿ ಅಂತಃಕರಣ. ಅಂತಃಕರಣ ವಿಶಿಷ್ಟ ಚೇತನ ಬೇಡ, ಅವಿದ್ಯ ವಿಶಿಷ್ಟ ಚೇತನ. ಇದು ಮಧ್ಯಮಾಧಿಕಾರಿಗಳಿಗೆ. ಪ್ರತಿಬಿಂಬನು ಅನ್ನಂಗಿಲ್ಲ ಅವರು. ಇದು ಮಧ್ಯಮಾಧಿಕಾರಿ ಹೇಳಿದ್ರು. ಇನ್ನು ಆಭಾಸವಾದವನ್ನು ಹೇಳಿದರು ಅಂದ್ರೆ ಬಿಂಬ ಪ್ರತಿಬಿಂಬವಾದಿಗಳು ಯಾರು? ವಿವರಣಾಚಾರ್ಯರು, ಶ್ರೀ ಪ್ರಕಾಶಾತ್ಮ ಚರಣ ಮುನಿ. ವಿವರಣಾಚಾರ್ಯರು ಈ ಗ್ರಂಥವನ್ನು ಓದ್ತಾರ. ಯಾಕಂದ್ರೆ ಆಭಾಸವಾದವನ್ನ ಶಂಕರಾಚಾರ್ಯರು ಓದ್ತಿದಾರಲ್ರಿ. ಅವರು ಅದು ಇದು ಮಾಡ್ಯಾರ. ಯಾಕೆ ಎಲ್ಲರಿಗೆ ತಿಳಿಲಿ ಅಂತ ಅವರು ದಯಾ ಬುದ್ಧಿ ತಿಳಿಯುವುದು ಮುಖ್ಯ. ಸರಿ ಆತ. ಅಂದ್ರೆ ಎಲ್ಲರಿಗೂ ಅದನ್ನ ತಿಳಿಲಿ ಅಂತ ಆಭಾಸವಾದ ಸರಳ ರೂಪದಿಂದ ತಿಳಿತದ. ಏನಂತಾರ ನೋಡಿ ಅದರಲ್ಲಿ. ಯಾಕಂದ್ರೆ ಜೀವ ಈಶ್ವರ ಸ್ವರೂಪ ಹೇಳುವಲ್ಲಿ 3 ವಾದ ಮತ್ತು ಜಗತ್ತಿನ ಸ್ವರೂಪ ಹೇಳುವಲ್ಲಿ 3 ವಾದ. ಇಲ್ಲಿ ಏನ್ ಹೇಳಕತ್ತಾರೆ? ಅದರಲ್ಲಿ ಆಭಾಸವಾದ ಮೊದಲಾದ ಭಿನ್ನ ಭಿನ್ನ ವೇದಾಂತ ಪಕ್ಷಗಳ. ಯಾಕಂದ್ರೆ ಅವರು ಭಿನ್ನ ಭಿನ್ನ ಹೇಳ್ತಾರೆ ಅಂದ್ರೆ ದ್ವೈತವಾದಿಗಳಂತ ತಿಳ್ಕೊಂಡಿರಿ. ಮತ್ತ ಎಲ್ಲರೂ ಅದ್ವೈತಿಗಳೇ, ವೇದಾಂತಿಗಳೇ. ಹೇಳ್ತಾರ ಅಂದ್ರ ಅಧಿಕಾರಿ ತಾರತಮ್ಯದ ಮ್ಯಾಗ. ಅಧಿಕಾರಿ ಒಂದೇ ನಮನ ಇರಂಗಿಲ್ಲ. ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಹಿಂಗಿರ್ತಾರ. ಅವ್ರಿಗೋಸ್ಕರವಾಗಿ ಇವರ ಪ್ರಕ್ರಿಯೆಗಳ ಭಿನ್ನ. ಪ್ರಕ್ರಿಯೆ ಅಂದ್ರಪ್ಪ ನೆನಪಾಗತ್ತಂದೆ. ಯಾರು ಗೊತ್ತಿದ್ರು ಹೇಳ್ರಿ ತಂದೆ. ಅದ್ವೈತ ಜ್ಞಾನ ಮಾಡಿಕೊಡುವ ಯಾವ ಪದ್ಧತಿಗೆ ಪ್ರಕ್ರಿಯೆ ಅನ್ನುತ್ತಾರೆ? अद्वैत बोध करने का को भी प्रकार को प्रक्रिया कहे. ಬರೋಬರ ನೀವು ಹೇಳುತ್ತೆ. ಅದ್ವೈತ ಜ್ಞಾನ ಮಾಡಿಕೊಡುವ ಯಾವುದೇ ಪದ್ಧತಿ ಆಗಿರಲಿ ಅದಕ್ಕೆ ಪ್ರಕ್ರಿಯೆ. ಇವ್ರು 3 ಮಂದಿ ತಿಳಿಸೋದೇನು? ಅದ್ವೈತವನ್ನೇ, ಒಂದೇ ಒಂದಂತ. ಆದ್ರೆ ಅಧಿಕಾರಿಗಳ ತಾರತಮ್ಯದ ಮ್ಯಾಗ ಭಿನ್ನ ಭಿನ್ನವಾಗಿ ಹೇಳ್ಯಾರ ಅವರು.
ಆಭಾಸವಾದ ಮೊದಲಾದ ಭಿನ್ನ ಭಿನ್ನ ವೇದಾಂತ ಪಕ್ಷಗಳ ಯಾವ ವಿಚಾರವಿರುವುದೋ ಅದನ್ನು ಎಲ್ಲಪ್ಪ ಅಂದ್ರೆ ವೃತ್ತಿ ಪ್ರಭಾಕರದ ಪ್ರಥಮ ಪ್ರಕಾಶದಲ್ಲಿ ವಿಸ್ತಾರದಿಂದ ಬರೆದಿರುತ್ತಾರೆ. ಯಾರ್ದು ಅದು ಗ್ರಂಥ? ನಿಶ್ಚಲದಾಸರದೇ. ಅಲ್ಲಿ ವಿಸ್ತಾರವಾಗಿ ಬರೆದರ. ಅದನ್ನೇ ವಿಚಾರ ಸಾಗರದ 6ನೇ ತರಂಗದಲ್ಲಿರುವ 441ನೇ ವಿಷಯಾಂಕದ 464ನೇ ಟಿಪ್ಪಣದಲ್ಲಿ ಯಾರು ನಾವು ಅಂದ್ರೆ ಈ ಟಿಪ್ಪಣಿ ಕರ್ತರು ಯಾರಪ್ಪ ಅಂತ ಕೇಳಿದ್ರ ಶ್ರೀ ಪಂಡಿತ ಪೀತಾಂಬರಜಿ ಸಂಕ್ಷೇಪದಿಂದ ತಿಳಿಸಿದ್ದೇವೆ. ನಿಮಗ ಹೆಚ್ಚಿಗೆ ಬೇಕಾದ್ರೆ ವೃತ್ತಿ ಪ್ರಭಾಕರದಲ್ಲಿ ನೋಡ್ಕೋರಿ. ಇಲ್ಲಿ ಸೊಮ್ಮ ಸಂಕ್ಷಿಪ್ತ ನಾವು ತಿಳಿಸೇವೆ ಅಂತ ಹೇಳ್ತಾರೆ ಅವರು. ಯಾರು? ಟಿಪ್ಪಣಿಕಾರರು, ಪಂಡಿತ ಪೀತಾಂಬರಜಿ ಅವರು. ಎಲ್ಲಿ ಬಂದಿತ್ರಿದು? ಪಾಶ್ಯಕ್ಕವನ್ ಲಾಸ್ಟ್ ನೋಡ್ರಿ, ಶುದ್ಧ ಬ್ರಹ್ಮನ ಮೇಲೆ ಬಂದ ನೋಡ್ರಿ. ಹಾ, ಶುದ್ಧ ಬ್ರಹ್ಮನ ಪ್ರಾಪ್ತಿ ಆಗ್ತದ ಅಲ್ಲಿ ಬಂದ ನೋಡ್ರಿ. ಮಹಾಕಾಶ ರೂಪವೇ ಇರುವುದು. ಅದರಂತೆಯೇ ಈಶ್ವರನೊಂದಿನ ಅಭೇದವಾದರೂ ಕೂಡ ಆ ಈಶ್ವರನು ಶುದ್ಧ ಬ್ರಹ್ಮನೇ ಇರುತ್ತಾನೆ. ಶುದ್ಧ ಬ್ರಹ್ಮ ಈಶ್ವರ ಯಾಕಂದಿರಿ ಅಂದ್ರೆ ಆ ಜೀವನ ದೃಷ್ಟಿಯಿಂದ ಈಶ್ವರ ಅಂತ ಹೇಳುವುದು ಅದು ಶುದ್ಧ ಬ್ರಹ್ಮವೇ. ಆದ್ದರಿಂದ ಶುದ್ಧ ಬ್ರಹ್ಮದ ಪ್ರಾಪ್ತಿಯೇ ಆಗುತ್ತದೆ. ಏನಾಗ್ತದ್ರಿ? ವಿದ್ವಾನನಿಗೆ, ಜ್ಞಾನಿ ಪುರುಷನಿಗೆ ಆ ಶುದ್ಧ ಬ್ರಹ್ಮದ ಪ್ರಾಪ್ತಿಯೇ ಆಗ್ತದೆ. ಯಾಕಂದ್ರೆ ಅವ ಬ್ರಹ್ಮಾಂಡದೊಳಗ ಶರೀರ ಬಿಟ್ಟ ನಂದೊಳಕ. ಆ ಬ್ರಹ್ಮಾಂಡ ಏನದ? ಅದು ಶುದ್ಧ ಬ್ರಹ್ಮದೇ. ಇನ್ನ 526ನೇ ಅಂಕ, ಪ್ರಾಕೃತ ಭಾಷೆಯಲ್ಲಿ ಈ ಗ್ರಂಥವನ್ನು ರಚನೆ ಮಾಡುವುದರ ಪ್ರಯೋಜನ. ಪ್ರಾಕೃತ ಅಂದ್ರೆ ಯಾವ ಭಾಷೆ ಇದು? ಅದು ಸಂಸ್ಕೃತ. ಅದು ಹಿಂಗೇನ್ರಿ? ಹಿಂದಿ ಭಾಷೆ ರೀ. ಹಿಂದಿ ಭಾಷೆ. ಹಿಂದಿ ಭಾಷೆ ಪ್ರಾಕೃತ ಭಾಷೆ. ಅದು ಸಂಸ್ಕೃತ. ನೀವು ಹೇಳೋದು ದೇವ ಭಾಷೆ ಅಂದ್ರೆ ಸಂಸ್ಕೃತ, ದೇವನಾಗರಿ ಲಿಪಿ. ಇಲ್ಲಿ ನೋಡ್ರಿ 526ನೇ ಅಂಕದಲ್ಲಿ ಏನ್ ಹೇಳ್ತಾರೆ? ಪ್ರಾಕೃತ ಭಾಷೆಯಲ್ಲಿ ಈ ಗ್ರಂಥವನ್ನು ರಚನೆ ಮಾಡುವುದರ ಪ್ರಯೋಜನ ಏನು? ದುವಾ ನೋಡ್ರಿ 110 ಏನಂತಾರ? ಇಹ ವಿಚಾರ ಸಾಗರಕ್ಕೆಯೋ ಜಾಮೆ ರತ್ನ ಅನೇಕ ಗೌಪ್ಯ ವೇದ ಸಿದ್ಧಾಂತತೆ ಪ್ರಘಟ ಲಹತ ಸವಿವೇಕ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ವೇದಗಳಲ್ಲಿ ಗೌಪ್ಯ ಅಂದ್ರೆ ಗುಪ್ತವಾಗಿರುವ ಸಿದ್ಧಾಂತಗಳೆಂಬ ಏನಂತಾರಿ? ವೇದಗಳಲ್ಲಿ ಗೌಪ್ಯವಾಗಿರುವ ಸಿದ್ಧಾಂತಗಳೆಂಬ. ಸಿದ್ಧಾಂತ ಅಂದ್ರೆ ಏನ್ರಿಪ್ಪ? ಅಂತಿಮ ನಿರ್ಣಯಕ್ಕೂ ಸಿದ್ಧಾಂತ ಕೈರಿಪ್ಪ. ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ. ಇನ್ನೊಂದು ಅರ್ಥದ ನೋಡ್ರಿ ಅದಕ್ಕೆ, ಇನ್ನೊಂದು ಲಕ್ಷಣ. ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ ಹೇಳಿದ್ರು ನೋಡ್ರಿ ಅಮ್ಮವ್ರು. ಏನು? ಅಬಾಧಿತ ಅರ್ಥ ನಿಶ್ಚಯ. ದೃಷ್ಟಾಂತಗಳೆಲ್ಲ ಬಾಧಿತ ಅರ್ಥವನ್ನು ನಿಶ್ಚಯ ಮಾಡಿಕೊಡ್ತಾವು. ಈ ಸಿದ್ಧಾಂತ ಹಂಗಲ್ಲ. ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ಏನಂತಾರ್ರಿ? ಸಿದ್ಧಾಂತ ನಿರ್ಣಯಗಳೆಂಬ ಅನೇಕ ಅಂದ್ರೆ ಬಹಳ ರತ್ನಗಳನ್ನು ಯಾವುದರಲ್ಲಿ ತುಂಬಿ ಈ ವಿಚಾರ ಸಾಗರವೆಂಬ ಗ್ರಂಥವನ್ನು
ರಚಿಸಿರುತ್ತೇವೆಯೋ ಅಂತ ಸದ್ಗ್ರಂಥದಿಂದ ಏನಪ್ಪಾ ಅಂದ್ರೆ ವಿಚಾರವಂತರಾದ ಅಧಿಕಾರಿಗಳಿಗೆ, ಏನ್ರಿ ಇಲ್ಲಿ ವಿಚಾರನು ಪದ ಕೊಟ್ರು, ವಿಚಾರವಂತರಾದ ಅಧಿಕಾರಿಗಳಿಗೆ. ವಿಚಾರ ಅಂದ್ರೆ ಏನ್ರಿಪ್ಪ? ವಿರೋಧ ಪರಿಹಾರ ವಿಚಾರರಿಪ್ಪ. ಹಾ, ಇನ್ನೊಂದು ಲಕ್ಷಣ ಅದ ನೋಡ್ರಿ, ಆತ್ಮ ಅನಾತ್ಮ ಹಿಂಗಡಿಸಿ ತಿಳಿಯದೆ ವಿಚಾರರಿಪ್ಪ. ವಿಚಾರ ಅಂದ್ರೆ ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ. ಶ್ರುತ್ಯಾದಿ ಪ್ರಮಾಣಗಳಿಂದ ತತ್ವದ ಪರೀಕ್ಷೆ ಆಗ್ತಿರ್ಬೇಕದ್ರಿಂದ. ಅದಕ್ಕೇನಂದ್ರು? ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ, ವಿರೋಧ ಪರಿಹಾರ ವಿಚಾರ. ಅದು ವಿರೋಧ ಪರಿಹಾರ ಆಗ್ತಿರ್ಬೇಕಾದ ವಿಚಾರ ಮಾಡುವುದರಿಂದ. ಆ ವಿರೋಧ ಗೊತ್ತಾಗಿಲ್ಲ ಅಂದ್ರ ವಿಚಾರ ಅವಕಾಶ ಏನು? ಮೊದಲು ವಿರೋಧ ಗೊತ್ತಾಗಬೇಕು. ವಿರೋಧ ಏನ್ ಬಂದದ್ರಿ? ವಿಚಾರೇಣ ಕೃತೋ ಬಂದ ವಿಚಾರೇಣ ನಿವರ್ತತೆ. ಹಾ, ವಿಚಾರ ಮಾಡ್ಬೇಕಾದ್ರೆ ಮೊದಲ ಈಗ ಏನ್ ಮಾಡಿದ್ರು? ವಿಚಾರಕ್ಕೆ ಲಕ್ಷಣ ಮಾಡಿದ್ರು, ವಿರೋಧ ಪರಿಹಾರ ವಿಚಾರ ಅಂದ್ರು. ವಿರೋಧ ಏನ್ ಬಂದದ್ರಮ್ಮ? ಅನಾತ್ಮ ವಿಚಾರ, ಅನಾತ್ಮ ಪರಿಹಾರ ಮಾಡ್ಬೇಕಲ್ರಿ. ಹಾ, ವಿರೋಧ ಏನ್ ಬಂದದಂದ್ರೆ ಅಜ್ಞಾನ ವಿರೋಧ. ಹಾ, ಇಲ್ಲಿ ವಿರೋಧ ಏನ್ ಬಂದದಪ್ಪ ಅಂದ್ರೆ ಲೋಕ, ಅವ್ರ ತಿಳುವಳಿಕೆ, ಲೋಕದ ಅನುಭವ ಏನದಪ್ಪ ಅಂದ್ರೆ ನಾ ಹುಟ್ಟೀನಿ, ಒಂದ್ ತೊಡೆ ದಿನ ಇರ್ತೀನಿ, ಮುಂದೊಂದಿನ ಸತ್ತು ಹೋಗ್ತೀನಿ ಅಂತಿದ್ದು ಲೋಕಾನುಭವ. ವೇದಶಾಸ್ತ್ರ ಗುರುಗಳೇನ್ ಹೇಳ್ತಾರೆ? ನೀ ಹುಟ್ಟಿಲ್ಲ, ಯಾವಾಗೆಲ್ಲ ಇರ್ತೀನಿ, ಸಾಯಂಗಿಲ್ಲ ಅಂತ ಸದ್ಗುರುಗಳು ವೇದದ ಅನುಭವ. ಅವ್ರು ಹೇಳುದು ಬೇರೆ, ಇವ್ರು ತಿಳ್ಕೊಂಡು ಬೇರೆ. ಇಲ್ಲಿ ವಿರೋಧ ಬಂತಿಲ್ರಿ? ಹಾ, ಅದಕ್ಕೆ ಈ ವಿರೋಧ ಪರಿಹಾರ, ಮೊದಲು ವಿರೋಧ ಗೊತ್ತಾಯ್ತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬರ್ತದ. ಅದಕ್ಕೆ ವಿರೋಧ ಪರಿಹಾರ ವಿಚಾರ. ತಾತ್ಪರ್ಯ ನಿರ್ಣಯ ಯುಕ್ತಿ ಅನುಕೂಲ ವೃತ್ತಿ ವಿಚಾರ ಅಂದ್ರೆ ವಿಚಾರ. ಹಾ, ಅದಕ್ಕಿಲ್ಲಿ ವಿಚಾರವಂತರಾದ ಅಧಿಕಾರಿಗಳಿಗೆ. ಅಧಿಕಾರಿ ಅಂದ್ರೆ ಯಾರಿಗಂತಾರಮ್ಮ? ಮಲವಿಕ್ಷೇಪ ದೋಷ ಕಳ್ಕೊಂಡಿರ್ಬೇಕ್ರಿ, ಆವರಣ ದೋಷ ಒಂದು ಉಳಿದಿರ್ಬೇಕು, ಸಾಧನ ಚತುಷ್ಟಯ ಸಂಪತ್ತುಳ್ಳವನೇ ಅಧಿಕಾರಿ. ಅಧಿಕಾರಿ ಮಲವಿಕ್ಷೇಪ ದೋಷ ಜಾಕೆ ನೈಕಿಂತು ಏಕಜ್ಞಾನ್ ಹೊಯ್ಚವ ಸಾಧನ ಸೈತನರ ಅಧಿಕೃತ ಮತಿಮಾನ್. ಮಲವಿಕ್ಷೇಪ ದೋಷ ಕಳ್ಕೊಂಡಿರ್ಬೇಕು ಮತ್ತು 4 ಸಾಧನಗಳಿಂದ ಯುಕ್ತ ಆಗಿರ್ಬೇಕು. ಸ್ವರೂಪ ತಿಳ್ಕೋಬೇಕಂತ ಅವನಿಗೆ ಅದರದ ಇಚ್ಛಾ ಇರಬೇಕು. ಸ್ವರೂಪದ ಮರವೇ ಇರ್ತದ, ಅದಕ್ಕೆ ಆ ಸ್ವರೂಪ ತಿಳ್ಕೋಬೇಕಂತ ತೀವ್ರ ಇಚ್ಛಾ ಉಳ್ಳವರೇ ಅಧಿಕಾರಿ. ವಿಚಾರವಂತರಾದ ಅಧಿಕಾರಿಗಳಿಗೆ ಮಾತ್ರ ನೋಡ್ರಿ, ಮಾತ್ರ ಪದ ಹಾಕ್ಯಾರ ಇಲ್ಲಿ, ಎಲ್ಲರಿಗೂ ಇಲ್ಲಿದು. ವಿಚಾರವಂತರಾದ ಅಧಿಕಾರಿಗಳಿಗೆ ಮಾತ್ರ ರತ್ನಗಳು ಪ್ರಕಟವಾಗಿ ಲಭ್ಯವಾಗುತ್ತವೆ. ರತ್ನ ವಿಚಾರಕ ರತ್ನ ಹೇಳ್ಯಾರಲ್ರಿ ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸ, ಗ್ರಂಥದ ಮಹಿಮಾ ಹೇಳುವಾಗ 14 ರತ್ನಗಳು ಹೇಳ್ಯಾರ ನೋಡ್ರಿ ಅಲ್ಲಿ ಪೂರ್ವದಲ್ಲಿ. ನೋಡ್ರಿ ಇವೇ ನೋಡ್ರಿ ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷರಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸ, ತತ್ವಂ ಪದ ಶೋಧನ, ಮಹಾವಾಕ್ಯ ಉಪದೇಶ. ಏನಾತವ್ರಿ? ರತ್ನಗಳು ಪ್ರಕಟವಾಗಿ ಲಭ್ಯವಾಗುತ್ತವೆ ಅಂತ ಹೇಳ್ಯಾರ್ರಿ. ಈಗ 111ನೇ ದೂಹ ಮತ್ತು ನಾಳಿನ ದಿವಸ ನಾವು ನೀವು ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.